ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಇಂಗ್ಲಿಷ್. ಹಿಂದಿನ ವಿಡಿಯೋದಲ್ಲಿ ನಾವು ಬಿಲ್ಡಿಂಗ್ಸ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಯೂನಿಟ್ 3 ಎನ್ವಿರಾನ್ಮೆಂಟ್ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಫ್ ಅ ಟ್ರೀ ಕುಡ್ ಟಾಕ್, ಎನ್ವಿರಾನ್ಮೆಂಟ್ ಎಂದರೆ ಪರಿಸರ ಎಂದು ಅರ್ಥ. ಇಲ್ಲಿ ಈಗ ನಾವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ಪದ್ಯವನ್ನು ತೋರಿಸಲಾಗಿದೆ. ನ್ಯೂ ವರ್ಡ್ಸ್. ಇಲ್ಲಿ ಚಾಪ್, ಡಂಪ್, ಪ್ರೊಟೆಕ್ಟ್, ಟ್ರ್ಯಾಶ್ ಈ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ಸ್ಪೀಕ್ ಆರ್ ರೀಡ್ ಅಲೌಡ್, ಹೇಳಿರಿ ಅಥವಾ ದೊಡ್ಡದಾಗಿ ಓದಿ ಎಂದು ಕೊಡಲಾಗಿದೆ. ಎ ಪ್ರಶ್ನೆ, ರೀಡ್ ದ ಪೋಯಮ್, ಸೇ ವಾಟ್ ಯು ವುಡ್ ಡೂ ಟು ದ ಸೇವ್ ದ ಎನ್ವಿರಾನ್ಮೆಂಟ್, ಯೂಸ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್, ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಚಿತ್ರವನ್ನು ಗಮನಿಸಿ ನೀವು ಇಲ್ಲಿ ಉತ್ತರವನ್ನು ಬರೆಯಬೇಕು. ಮೊದಲನೆಯದಾಗಿ ಐ ವುಡ್ ಗ್ರೋ ಮೋರ್ ಟ್ರೀಸ್ ಬಟ್ ಐ ವುಡ್ ನಾಟ್ ಚಾಪ್ ದೆಮ್ ಡೌನ್ ಎಂದು ಅವರು ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಎರಡನೆಯದಾಗಿ ಐ ವುಡ್ ಸೇವ್ ದ ರಿವರ್ ಬಟ್ ಐ ವುಡ್ ನಾಟ್ ಡಂಪ್ ಇನ್ ಟ್ರ್ಯಾಶ್ ಎಂದು ಬರೆಯಬೇಕು. ಐ ವುಡ್ ರೈಡ್ ಅ ಬೈಸಿಕಲ್ ಬೈ ಐ ವುಡ್ ನಾಟ್ ಡ್ರೈವ್ ಅ ಕಾರ್. ಇಲ್ಲಿ ತಪ್ಪು ಎಂದು ಕೊಟ್ಟಿರುವಲ್ಲಿ ನೀವು ಡೋಂಟ್ ಎಂದು ಬಳಸಿ ಅದರ ಅರ್ಥವನ್ನು ಬರೆಯಬೇಕಾಗಿದೆ. ಐ ವುಡ್ ರೇರ್ ಎನಿಮಲ್ ಬಟ್ ಐ ವುಡ್ ನಾಟ್ ಕಿಲ್ ದೆಮ್. ಇಲ್ಲಿ ಎನಿಮಲ್ನ ಕೊಲ್ಲುವುದಿಲ್ಲ ಎಂದು ಬರೆಯಬೇಕಾಗಿದೆ. ಐ ವುಡ್ ಲೈಟ್ ಆಯಿಲ್ ಲ್ಯಾಂಪ್ಸ್ ಬಟ್ ಐ ವುಡ್ ನಾಟ್ ಬರ್ಸ್ಟ್ ಕ್ರ್ಯಾಕರ್ಸ್. ನಾವು ದೀಪವನ್ನು ಹಚ್ಚುತ್ತೇವೆ, ಪಟಾಕಿಗಳನ್ನಲ್ಲ ಎಂದು ಬರೆಯಲಾಗಿದೆ. ಇಲ್ಲಿ ನೀವು ಬ್ರ್ಯಾಕೆಟ್ನಲ್ಲಿ ನೋಡಬಹುದು ಬರ್ಸ್ಟ್, ಕಿಲ್, ಡ್ರೈವ್, ಡಂಪ್ ಇನ್ ಎಂದು ಕೊಡಲಾಗಿದೆ. ಇವುಗಳನ್ನೇ ನೀವು ಬಳಸಿಕೊಂಡು ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಬಿ, ರೀಡ್ ದ ಪಿಕ್ಚರ್ಸ್ ಆ್ಯಂಡ್ ಸೇ ಅಬೌಟ್ ದ ವೆದರ್. ಇಲ್ಲಿ ನೀವು ಚಿತ್ರವನ್ನು ಗಮನಿಸಿ ವಾತಾವರಣದ ಬಗ್ಗೆ ಬರೆಯಬೇಕಾಗಿದೆ. ಉದಾಹರಣೆ ಗಮನಿಸಿ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಸನ್ನಿ, ರೇನಿ, ಕ್ಲೌಡಿ, ವಿಂಡ್ಲಿ, ಗಿವ್ ದ ಕ್ಲೂಸ್ ಫಾರ್ ದ ಸೆಕೆಂಡ್ ಬ್ಲ್ಯಾಂಕ್ಸ್ ಆಲ್ಸೋ ಎಂದು ಕೊಡಲಾಗಿದೆ. ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂತಹ ಪದಗಳನ್ನೇ ನಾವು ಇಲ್ಲಿ ಬಳಸಬೇಕು. ಮೊದಲನೇ ಚಿತ್ರದಲ್ಲಿ ಇಟ್ ಈಸ್ ಅ ಸನ್ನಿ ಡೇ, ಇಟ್ ಈಸ್ ವೆರಿ ಹಾಟ್, ಬೇಸಿಗೆಯಲ್ಲಿ ಬಹಳ ಬಿಸಿಲಿರುತ್ತದೆ ಎಂದು ಬರೆದಿದ್ದಾರೆ. ಎರಡನೇ ಚಿತ್ರ ನೀವು ಗಮನಿಸಬಹುದು, ಮಳೆಗಾಲದ ದೃಶ್ಯವಾಗಿದೆ. ಆದ್ದರಿಂದ ಇಟ್ ಈಸ್ ರೇನಿ ಡೇ, ಇಟ್ ಈಸ್ ವೆರಿ ಕೋಲ್ಡ್ ಎಂದು ನಾವು ಬರೆದಿದ್ದೇವೆ. ಮೂರನೆಯದಾಗಿ ಮೋಡದ ಚಿತ್ರವನ್ನು ಕೊಡಲಾಗಿದೆ. ಇಟ್ ಈಸ್ ಕ್ಲೌಡಿ ಡೇ ಅಂದರೆ ಮೋಡದ ದಿನ. ಇಟ್ ಈಸ್ ವೆರಿ ಡಾರ್ಕ್, ಈ ದಿನವು ಕಪ್ಪಾಗಿರುತ್ತದೆ ಎಂದು ಅರ್ಥ. ಇಟ್ ಈಸ್ ವೆರಿ ಡಾರ್ಕ್ ಎಂದು ಬರೆದುಕೊಳ್ಳಿ. ಬಿಟ್ಟ ಸ್ಥಳದಲ್ಲಿ ಕ್ಲೌಡಿ ಡೇ ಮತ್ತು ಎರಡನೆಯದಾಗಿ ಡಾರ್ಕ್ ಎಂದು ನೀವು ಬರೆದುಕೊಳ್ಳಬೇಕು. ನಾಲ್ಕನೇ ಚಿತ್ರ ಗಮನಿಸಿ. ಇಟ್ ಈಸ್ ವಿಂಡಿ ಡೇ, ಇಟ್ ಈಸ್ ವೆರಿ ಸ್ಟ್ರಾಂಗ್ ಎಂದು ನೀವು ಬರೆದುಕೊಳ್ಳಿ. ಎರಡು ಬಿಟ್ಟ ಸ್ಥಳಗಳಲ್ಲಿ ವಿಂಡಿ ಡೇ ಆ್ಯಂಡ್ ಸ್ಟ್ರಾಂಗ್ ಎಂದು ನೀವು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಲಿಸನ್ ಆ್ಯಂಡ್ ಸೇ ಅಲೌಡ್, ಕೇಳಿರಿ ಮತ್ತು ದೊಡ್ಡದಾಗಿ ಹೇಳಿ ಎಂದು ಕೊಟ್ಟಿದ್ದಾರೆ. ಎ, ಟೀಚರ್ ಸೇ ದೀಸ್ ವರ್ಡ್ಸ್, ಲಿಸನ್, ದೆನ್ ದೇ ಸೇ ದ ವರ್ಡ್ಸ್ ಅಲೌಡ್. ಇಲ್ಲಿ ನೀವು ನಿಮ್ಮ ಶಿಕ್ಷಕರು ಈ ಪದಗಳನ್ನು ಹೇಳುತ್ತಾರೆ, ನಂತರ ನೀವು ಆ ಪದವನ್ನು ಕೇಳಿ ದೊಡ್ಡದಾಗಿ ಹೇಳಬೇಕಾಗಿದೆ. ಬ್ರಿಕ್, ಬ್ರಿಡ್ಜ್, ಬ್ರಷ್, ಬ್ರೆಡ್, ರ್ಯಾಕರ್, ಪಿಕಲ್, ಡ್ರಾವರ್, ಸ್ಟ್ಯಾಂಪ್, ಸ್ಟ್ರೆಚರ್ ಎಂದು ಕೊಟ್ಟಿದ್ದಾರೆ. ಇವುಗಳನ್ನು ಇನ್ನೊಮ್ಮೆ ಓದಿಕೊಳ್ಳಿ. ಬಿ ಪ್ರಶ್ನೆ, ಕಂಪ್ಲೀಟ್ ದ ಗಿವನ್ ವರ್ಡ್ಸ್ ಬೈ ಆ್ಯಡಿಂಗ್ 2 ಲೆಟರ್ಸ್ NG, CE, KE, TE, CK, CH ಎಂದು ಬ್ರ್ಯಾಕೆಟ್ನಲ್ಲಿ ಕೊಡಲಾಗಿದೆ. ಆ್ಯಂಡ್ ಸೇ ದೆಮ್ ಅಲೌಡ್, ಯು ಮೇ ಯೂಸ್ ಲೆಟರ್ಸ್ ಮೋರ್ ದ್ಯಾನ್ ಒನ್ಸ್. ಇಲ್ಲಿ ನೀವು ಬಿಟ್ಟ ಸ್ಥಳಗಳಲ್ಲಿ ಪದಗಳನ್ನು ತುಂಬಬೇಕು. ಮೊದಲನೆಯದಾಗಿ ಡ್ಯಾನ್ಸ್ ಎಂದು ಕೊಟ್ಟಿದ್ದಾರೆ, DANCE, ಸ್ಲೇಟ್, SLATE, ಪ್ರೈಸ್, PRICE, ಸ್ಟ್ರಿಂಗ್, STRING, ಕ್ರ್ಯಾಕ್, CRACK, ಸ್ಟ್ರಾಂಗ್, STRONG, ಬ್ರಾಂಚ್, BRANCH ಆಗಿದೆ. ಸಿಂಗ್ ಆ್ಯಂಡ್ ಎಂಜಾಯ್ ಎಂದು ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಟೀಚರ್ ಸಿಂಗ್ ದಿ ಸಾಂಗ್, ಲಿಸನ್, ದೆನ್ ಓಪನ್ ದ ಬುಕ್ ಆ್ಯಂಡ್ ಸಿಂಗ್. ಇಲ್ಲಿ ನೀವು ಶಿಕ್ಷಕರು ಹೇಳಿಕೊಟ್ಟಿರುವಂತಹ ಈ ಪದ್ಯವನ್ನು ದೊಡ್ಡದಾಗಿ ಹೇಳಲು ಹೇಳಲಾಗಿದೆ. ಈಗ ಪದ್ಯವನ್ನು ಗಮನಿಸೋಣ.
ಈ ಪದ್ಯವನ್ನು ನೀವು ಶಿಕ್ಷಕರು ಹೇಳಿದ ನಂತರ ನೀವು ಇನ್ನೊಮ್ಮೆ ರಿಪೀಟ್ ಮಾಡಬೇಕಾಗಿದೆ. ಬಿ ಪ್ರಶ್ನೆ, ಫೈಂಡ್ ದ ರೈಮಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್. ರೈಮಿಂಗ್ ವರ್ಡ್ಸನ್ನು ನೀವು ಬರೆಯಬೇಕು. ರೈಮಿಂಗ್ ವರ್ಡ್ಸ್ ಎಂದರೆ ಪ್ರಾಸಪದಗಳು. ಈ ಪದ್ಯದಲ್ಲಿ ಬಂದಿರುವಂತಹ ರೈಮಿಂಗ್ ವರ್ಡ್ಸ್, ಮೊದಲನೆಯದು ವೆಸ್ಟ್ ನೆಸ್ಟ್, ಎರಡನೆಯದಾಗಿ ಸೈ ವೈ ಎಂದು ಬರೆದಿದ್ದೇವೆ. ಇನ್ನೊಮ್ಮೆ ನೋಡಿಕೊಳ್ಳಿ, ವೆಸ್ಟ್ ನೆಸ್ಟ್, ಸೈ ಮತ್ತು ವೈ ಇವುಗಳು ರೈಮಿಂಗ್ ವರ್ಡ್ಸ್ಗಳಾಗಿದ್ದಾವೆ. Play this game. Look at the gold coins in the grid. A word is etched on the coin. Make a pair of coins which have the same sounds. One example is given. To, new, won, which, pair, break, whether, right, to, one, break, which. ಈ ರೀತಿಯಾಗಿ ಪದಗಳನ್ನು ಕೊಟ್ಟಿದ್ದಾರೆ. ಒಂದೇ ರೀತಿಯ ಉಚ್ಚಾರಣೆಯಾಗುವಂತಹ ಪದಗಳನ್ನು ನಾವು ಸೇರಿಸಿ ಬರೆಯಬೇಕು. ನೀವು ಟು ಮತ್ತು ಟು ಅನ್ನು ನೋಡಬಹುದು. TOO2 ಮತ್ತು TWO2 ಇವುಗಳು ಎರಡೂ ಕೂಡ ಒಂದೇ ಉಚ್ಚಾರಣೆಯನ್ನು ಹೊಂದಿವೆ. ಎಕ್ಸಾಂಪಲ್ ಆಗಿ ವೆದರ್ ಎಂದು ಕೊಟ್ಟಿದ್ದಾರೆ. ನಾವು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಈಗ ಸೇರಿಸಿ ಬರೆಯಬೇಕು. ಮೊದಲನೆಯದಾಗಿ ಟು ಮತ್ತು ಟು ಒಂದೇ ಪ್ರೊನೌನ್ಸಿಯೇಷನ್ ಅನ್ನು ಹೊಂದಿವೆ. ನ್ಯೂ, ಒನ್, ವಿಚ್, ಪೇರ್, ಫಿಯರ್, ಬ್ರೇಕ್, ರೈಟ್ ಈ ರೀತಿಯಾಗಿ ನೀವು ಒಂದೇ ಉಚ್ಚಾರಣೆಯನ್ನು ಹೊಂದಿರುವಂತಹ ಪದಗಳನ್ನು ಬರೆದುಕೊಳ್ಳಿ. B. You find words in the box. Some words mean to save environment and some mean to destroy environment. Separate them and write under the right column. One is done for you. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಡಲಾಗಿದೆ. ಪರಿಸರವನ್ನು ಹಾಳು ಮಾಡುವಂತಹ ಮತ್ತು ಪರಿಸರವನ್ನು ಸಂರಕ್ಷಿಸುವಂತಹ ವಸ್ತುಗಳನ್ನು ನೀವು ಬೇರೆ ಬೇರೆಯಾಗಿ ಬರೆಯಬೇಕು. ಗುಡ್ ಫಾರ್ ಎನ್ವಿರಾನ್ಮೆಂಟ್, ಬ್ಯಾಡ್ ಫಾರ್ ಎನ್ವಿರಾನ್ಮೆಂಟ್. ಒಳ್ಳೆಯದಾಗಿರುವಂತಹ ಪದಗಳನ್ನು ಮೊದಲನೆಯದಾಗಿ ನಾವು ಆರಿಸಿ ಬರೆಯೋಣ. ಉದಾಹರಣೆಯಾಗಿ ವಾಟರ್ ಪಾಂಡ್, ಬ್ಯಾಡ್ ಎನ್ವಿರಾನ್ಮೆಂಟಲ್ಲಿ ಟ್ರ್ಯಾಶ್ ಎಂದು ಬರೆದಿದ್ದಾರೆ. ಗುಡ್ ಫಾರ್ ಎನ್ವಿರಾನ್ಮೆಂಟ್ ಇದರಲ್ಲಿ ಲೇಕ್, ಫ್ರೆಶ್ ಏರ್, ಫಾರೆಸ್ಟ್ ಈ ರೀತಿಯಾಗಿ ಬರೆದುಕೊಳ್ಳಿ. ಲೇಕ್ ಎಂದರೆ ನದಿ, ಫ್ರೆಶ್ ಏರ್ ಎಂದರೆ ಶುದ್ಧವಾದ ಗಾಳಿ, ಫಾರೆಸ್ಟ್ ಎಂದರೆ ಕಾಡು. ಇವು ಎನ್ವಿರಾನ್ಮೆಂಟ್ಗೆ ಗುಡ್ ಆಗಿದೆ. ಬ್ಯಾಡ್ ಫಾರ್ ಎನ್ವಿರಾನ್ಮೆಂಟ್ಗೆ ಕೆಟ್ಟದಾಗುವಂತಹ ವಸ್ತುಗಳು ಸ್ಮೋಕ್, ಪ್ಲಾಸ್ಟಿಕ್, ಟ್ರಕ್. ಸ್ಮೋಕ್ ಹೊಗೆ, ಪ್ಲಾಸ್ಟಿಕ್ಗಳು ಮತ್ತು ಟ್ರಕ್ಗಳು ಪರಿಸರವನ್ನು ಹಾಳು ಮಾಡುತ್ತವೆ. ಆದ್ದರಿಂದ ಬ್ಯಾಡ್ ಫಾರ್ ಎನ್ವಿರಾನ್ಮೆಂಟ್ ಅದರಲ್ಲಿ ಬರೆದುಕೊಳ್ಳಿ. ರೀಡ್ ಆ್ಯಂಡ್ ಎಂಜಾಯ್. ಟೀಚರ್ ರೀಡ್ಸ್ ದ ಲೆಸನ್. ಲಿಸನ್ ವಿತ್ ಯುವರ್ ಬುಕ್ ಕ್ಲೋಸ್ಡ್. ಟೀಚರ್ ರೀಡ್ಸ್ ಅಗೇನ್, ಲಿಸನ್ ವಿತ್ ಯುವರ್ ಬುಕ್ ಅಗೇನ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲೆಸನ್ ಅನ್ನು ಕೊಡಲಾಗಿದೆ. ಈ ಪಾಠವನ್ನು ಸರಿಯಾಗಿ ಓದಿಕೊಳ್ಳಿ. ಈ ಪಾಠವನ್ನು ಓದಿದ ನಂತರ ನೀವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೆಯದಾಗಿ ಪಾಠವನ್ನು ನೋಡಿಕೊಳ್ಳಿ. ನ್ಯೂ ವರ್ಡ್ಸ್ ಎಂದು ಕೊಡಲಾಗಿದೆ. ಈ ಪಾಠದಲ್ಲಿ ಕೊಟ್ಟಿರುವಂತಹ ಹೊಸ ಪದಗಳನ್ನು ಬರೆದಿದ್ದಾರೆ. ಸ್ಪೀಕ್ ಎಂದು ಕೊಟ್ಟಿದ್ದಾರೆ. ರೀಡ್ ಆ್ಯಂಡ್ ಆನ್ಸರ್ ಓರಲಿ. ಓದಿ ಮತ್ತು ಮೌಖಿಕವಾಗಿ ಉತ್ತರಿಸಿ ಎಂದು ಹೇಳಿದ್ದಾರೆ. ಈ ಉತ್ತರವನ್ನು ನಾವು ಬರೆದು ತೋರಿಸಿದ್ದೇವೆ. ಮೊದಲನೇ ಪ್ರಶ್ನೆ, ಹೂ ವಾಸ್ ಕ್ರೈಯಿಂಗ್ ಒನ್ ಡೇ. ಯಾರು ಒಂದು ದಿನ ಅಳುತ್ತಿದ್ದರು ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರವನ್ನು ಬರೆಯೋಣ. ಹೂ ವಾಸ್ ಕ್ರೈಯಿಂಗ್ ಒನ್ ಡೇ. ಉತ್ತರ, ಒನ್ ಡೇ ದ ರಿವರ್ ವಾಸ್ ಕ್ರೈಯಿಂಗ್. ಒಂದು ದಿನ ನದಿಯು ಅಳುತ್ತಿತ್ತು ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2, ವಾಟ್ ಡು ಪೀಪಲ್ ಡಂಪ್ ಇನ್ ದ ರಿವರ್. ಪೀಪಲ್ ಡಂಪ್ ವೇಸ್ಟ್ ಇನ್ ದ ರಿವರ್. ಪ್ರಶ್ನೆ ನಂಬರ್ 3, ಹೂ ಡಿಡ್ ದ ರಿವರ್ ಆ್ಯಂಡ್ ದ ಟ್ರೀ ರೈಟ್ ಅ ಲೆಟರ್ ಟು. ಆನ್ಸರ್,
ದ ರಿವರ್ ಆ್ಯಂಡ್ ದ ಟ್ರೀ ರೋಟ್ ಅ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇಲ್ಲಿ 3 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. Read and write the answer. Write a letter to behalf the tree and river expressing thanks to the government of Karnataka and post it. Fill in the blanks to complete the letter. Choose the words from those given in brackets. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಪದಗಳನ್ನು ಕೊಡಲಾಗಿದೆ. ಆ ಪದಗಳನ್ನು ಬಳಸಿಕೊಂಡು ಪತ್ರವನ್ನು ಪೂರ್ಣಗೊಳಿಸಬೇಕು. ಬ್ರ್ಯಾಕೆಟ್ನಲ್ಲಿ ಫೇತ್ಫುಲಿ, ಹ್ಯಾಪಿ, ಮಿನಿಸ್ಟರ್, ಹ್ಯಾವ್ ಸೇವ್ಡ್, ಥ್ಯಾಂಕ್ಸ್, ಎಕ್ಸ್ಪ್ರೆಸ್, ಸರ್, ಟ್ರೀ ಆ್ಯಂಡ್ ರಿವರ್, ಕರ್ನಾಟಕ ಈ ಪದಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ದ ಚೀಫ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ವಿ ಆರ್ ಹ್ಯಾಪಿ, ಯು ಹ್ಯಾವ್ ಸೇವ್ಡ್ ಅಸ್, ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್. ಇಲ್ಲಿ ನೀವು ಬಿಟ್ಟ ಸ್ಥಳಗಳಲ್ಲಿ ಮಿನಿಸ್ಟರ್, ಕರ್ನಾಟಕ, ಹ್ಯಾಪಿ, ಹ್ಯಾವ್ ಸೇವ್ಡ್, ಥ್ಯಾಂಕ್ಸ್, ಎಕ್ಸ್ಪ್ರೆಸ್, ಫೇತ್ಫುಲಿ, ಟ್ರೀಸ್ ಆ್ಯಂಡ್ ರಿವರ್ ಈ ರೀತಿಯಾಗಿ ಪದಗಳನ್ನು ತುಂಬಬೇಕಾಗಿದೆ. ಕ್ವಶನ್ ನಂಬರ್ 2. ಅರೇಂಜ್ ದ ಫಾಲೋವಿಂಗ್ ಇನ್ ದ ಆರ್ಡರ್ ಬೇಸ್ಡ್ ಆನ್ ದರ್ ಸೈಜ್. ಇಲ್ಲಿ ಸೈಜ್ನ ಪ್ರಕಾರವಾಗಿ ನಾವು ಕೊಟ್ಟಿರುವಂತಹ ನೀರಿನ ಆಕಾರಗಳನ್ನು ಜೋಡಿಸಬೇಕಾಗಿದೆ. ಪಾಂಡ್, ಆಷಿಯನ್, ವೆಲ್, ಸಿ, ರಿವರ್, ಲೇಕ್, ಸ್ಟ್ರೀಮ್ ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ವೆಲ್ ಎಂದರೆ ಬಾವಿ, ಪಾಂಡ್, ಲೇಕ್, ಸ್ಟ್ರೀಮ್, ರಿವರ್, ಸಿ, ಓಷನ್ ಈ ರೀತಿಯಾಗಿ ನೀವು ಒಂದರ ಪ್ರಕಾರ ಒಂದರಂತೆ ಬರೆಯಬೇಕು. ಲಿಸನ್ ಆ್ಯಂಡ್ ಡೂ ಇಲ್ಲಿ ಇವುಗಳನ್ನು ಓದಲು ಮತ್ತು ಮಾಡಲು ಹೇಳಿದ್ದಾರೆ. ಈ ಚಟುವಟಿಕೆಯನ್ನು ನೀವು ಮಾಡಿಕೊಳ್ಳಬಹುದು. ಫನ್ ವಿತ್ ವರ್ಡ್ಸ್. ಅರೇಂಜ್ ದ ಲೆಟರ್ಸ್ ಇನ್ ದ ಕರೆಕ್ಟ್ ಆರ್ಡರ್. ಇಲ್ಲಿ ಅಕ್ಷರಗಳನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ, ಸರಿಯಾಗಿ ಜೋಡಿಸಬೇಕು. ಮೊದಲನೇ ಪದ CLIHL ಎಂದು ಕೊಟ್ಟಿದ್ದಾರೆ, ಚಿಲ್ ಎಂದು ಬರೆದುಕೊಳ್ಳಿ. CHILL. MWRA ವಾರ್ಮ್, WARM ರೋಟ್, THROW ಥ್ರೋ ಎಂದು ಬರೆಯಬೇಕು. ಎರಡನೆಯದಾಗಿ ಚಾಕ್, CHOCK, ಕ್ಯಾಚ್, CATCH, ಲೆಟರ್ LETTER, ರಿವರ್, RIVER, ಡಂಪ್, DUMP, ಶೈನ್, SHINE ಈ ರೀತಿಯಾಗಿ ನಾವು ಸರಿಯಾಗಿ ಜೋಡಿಸಿ ಪದವನ್ನು ಬರೆದಿದ್ದೇವೆ. ಬಿ ಪ್ರಶ್ನೆ. ರೀಡ್ ದ ಫಾಲೋವಿಂಗ್ ವರ್ಡ್ಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್. ದೇ ಆರ್ ದ ಸೇಮ್. ಫೈಂಡ್ ದ ಮೋರ್ ಸಚ್ ವರ್ಡ್ಸ್ ಫ್ರಾಮ್ ದ ಡಿಕ್ಷನರಿ. ಇಲ್ಲಿ ನೀವು ಮೊದಲಿನಿಂದ ಓದಿದರೂ ಒಂದೇ ರೀತಿ ಮತ್ತು ಕೊನೆಯಿಂದ ಓದಿದರೂ ಒಂದೇ ರೀತಿಯಾಗಿ ಉಚ್ಚರಿಸಲ್ಪಡುವಂತಹ ಶಬ್ದಗಳನ್ನು ಡಿಕ್ಷನರಿಯಿಂದ ಆರಿಸಿ ಬರೆಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ಲೆವೆಲ್, ಪೀಪ್, ಡೀಡ್ ಎಂದು 3 ಪದಗಳನ್ನು ಕೊಡಲಾಗಿದೆ. ನೀವು ಡಿಕ್ಷನರಿಯಿಂದ ಆರಿಸಿ ಇನ್ನು 3 ಪದಗಳನ್ನು ಬರೆಯಿರಿ. Look at the picture from each of them frame a word that reads the same from left to right and from right to left. One is done for you ಎಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಚಿತ್ರವನ್ನು ನೋಡಿ ಉತ್ತರವನ್ನು ಬರೆಯಬೇಕು. ಇದು ಚಟುವಟಿಕೆಯಾಗಿದೆ. ಡಿ ಪ್ರಶ್ನೆ ಗಮನಿಸಿ. ಹಿಯರ್ ಆರ್ ಸಮ್ ಸೆಂಟೆನ್ಸಸ್. ಸ್ಪ್ಲಿಟ್ ದೆಮ್ ಫ್ರಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ರೀಡ್ ಫ್ರಮ್ ರೈಟ್ ಟು ಲೆಫ್ಟ್ ಆ್ಯಂಡ್ ರೈಟ್ ಸೆಂಟೆನ್ಸಸ್. ಇಲ್ಲಿ ಉದಾಹರಣೆಯಾಗಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಬಿ ಇಲ್ಲಿ ನೀವು ನೋಡಬಹುದು. ಈ ಎಲ್ಲ ಪದಗಳನ್ನು ಬಳಸಿಕೊಂಡು ವಾಸ್ ಇಟ್ ಅ ರ್ಯಾಟ್, ಐ ಸಾ ಈ ರೀತಿಯಾಗಿ ನಾವು ಒಂದು ಸೆಂಟೆನ್ಸನ್ನು ಮಾಡಿದ್ದೇವೆ. ಸಿ ಯಲ್ಲಿ ಲೈವ್ ನಾಟ್ ಅ ಎವಿಲ್ ಈ ರೀತಿಯಾಗಿ ಒಂದು ಸೆಂಟೆನ್ಸನ್ನು ನಾವು ಮಾಡಿದ್ದೇವೆ. ರೈಟ್ ವೆಲ್. ಲುಕ್ ಎಟ್ ದ ಪಿಕ್ಚರ್ಸ್. ರೈಟ್ 2 ಸೆಂಟೆನ್ಸಸ್ ಅಬೌಟ್ ಈಚ್. ಒನ್ ಈಸ್ ಡನ್ ಫಾರ್ ಯು. ಮೊದಲನೆಯದಾಗಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ಸ್ಪ್ರಿಂಗ್, ಫ್ಲವರ್ಸ್
ಹ್ಯಾವ್ ಬ್ಲೂಮ್ಡ್. ಈ ರೀತಿಯಾಗಿ ಇಲ್ಲಿ ಉದಾಹರಣೆಯನ್ನು ಕೊಡಲಾಗಿದೆ. ಎರಡನೇ ಚಿತ್ರಕ್ಕೆ ಬರೆಯಬೇಕು. ಇಟ್ ಈಸ್ ಸಮ್ಮರ್, ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ. ಇಲ್ಲಿ ಬೇಸಿಗೆಯಲ್ಲಿ ಜನರು ಮರದ ಕೆಳಗಡೆ ನಿಂತುಕೊಳ್ಳುತ್ತಾರೆ ಎಂದು ಬರೆದಂತಾಗಿದೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ದಿಸ್ ಈಸ್ ಆಟಮ್, ಲೀವ್ ಹ್ಯಾವ್ ಫಾಲನ್. ಇಲ್ಲಿ ಈ ಮರದಲ್ಲಿ ಎಲ್ಲ ಎಲೆಗಳು ಉದುರಿವೆ, ಆದ್ದರಿಂದ ದಿಸ್ ಈಸ್ ಆಟಮ್ ಆ್ಯಂಡ್ ಲೀವ್ಸ್ ಹ್ಯಾವ್ ಫಾಲ್ಡ್ ಎಂದು ನಾವು ಬರೆದಿದ್ದೇವೆ. ಎರಡನೆಯದಾಗಿ ದಿಸ್ ಈಸ್ ಅ ಫೌಂಡ್, ಇಟ್ ಹ್ಯಾಸ್ ಡ್ರೈಡ್. ಇಲ್ಲಿ ಒಂದು ಕೊಳದ ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಆರಿದೆ ಎಂದು ನೀವು ಬರೆಯಬೇಕು, ಆದ್ದರಿಂದ ಹ್ಯಾಸ್ ಡ್ರೈಡ್ ಎಂದು ನೀವು ಬ್ರ್ಯಾಕೆಟ್ನಲ್ಲಿ ಬರೆದುಕೊಳ್ಳಿ. ಬಿ ಪ್ರಶ್ನೆ, ರೈಟ್ ಸಮ್ ಮೋರ್ ಸೆಂಟೆನ್ಸಸ್ ಲೈಕ್ ದ ಸೆಂಟೆನ್ಸ್ ರಿಟನ್ ಎಬೋ. ಇಲ್ಲಿ ಇದೇ ರೀತಿಯ ಒಂದಿಷ್ಟು ಸೆಂಟೆನ್ಸ್ಗಳನ್ನು ನೀವು ಬರೆಯಬೇಕಾಗಿದೆ. ಪ್ರಾಕ್ಟೀಸ್ ಸ್ಪೀಚ್ ಎಂದು ಇಲ್ಲಿ ಕೊಟ್ಟಿದ್ದಾರೆ. ರೀಡ್ ದ ಡೈಲಾಗ್ಸ್, ಟೇಕ್ ರೋಲ್ಸ್ ಇನ್ ಪೇರ್ ಆ್ಯಂಡ್ ಸೇ ದೆಮ್ ಎಂದು ಕೊಡಲಾಗಿದೆ. ಇಲ್ಲಿ ನೀವು ಕೊಟ್ಟಿರುವಂತಹ ಪ್ಯಾಸೇಜನ್ನು ಓದಿ ಅರ್ಥೈಸಿಕೊಳ್ಳಿ. B. Complete the dialogue by filling in the blanks. Choose the words from those given below. ಇಲ್ಲಿ ಬಾಲು, ಹೇ ಲುಕ್, ಪ್ರಕಾಶ್ ಈಸ್ ಸ್ವಿಮ್ಮಿಂಗ್ ಫಾಸ್ಟರ್ ದ್ಯಾನ್ ಜಾರ್ಜ್. ಸೋಮು, ಎಸ್ ಜಾರ್ಜ್ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಪ್ರಕಾಶ್. ಬಾಲು, ಪ್ರಕಾಶ್ ಈಸ್ ಮೋರ್ ಟ್ರೈನರ್ ದ್ಯಾನ್ ಜಾರ್ಜ್. ಸೋಮು, ಬಟ್ ಜಾರ್ಜ್ ಅಟೆಂಡೆಡ್ ಲೆಸ್ ಟ್ರೈನಿಂಗ್ ಸೆಷನ್ಸ್ ದಟ್ ಪ್ರಕಾಶ್. ಇಲ್ಲಿ ಈ ರೀತಿಯಾಗಿ ನಾವು ಬಿಟ್ಟ ಸ್ಥಳಗಳಲ್ಲಿ ಪದಗಳನ್ನು ತುಂಬಿದ್ದೇವೆ. ಈ ಎಲ್ಲ ಪದಗಳನ್ನು ಬ್ರ್ಯಾಕೆಟ್ನಲ್ಲಿ ಕೊಡಲಾಗಿದೆ. ಸ್ಟ್ರಾಂಗ್, ಲೆಸ್, ಫಾಸ್ಟರ್, ಮೋರ್ ಇದೇ ಪದಗಳನ್ನು ನಾವು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ರೈಟ್ ಮೋರ್. ಎ. ರೀಡ್ ದ ಪಿಕ್ಚರ್ಸ್, ರೈಟ್ 2 ಸೆಂಟೆನ್ಸಸ್ ಅಬೌಟ್ ಈಚ್. 1 ಈಸ್ ಡನ್ ಫಾರ್ ಯು. ಚಿತ್ರಗಳನ್ನು ಗಮನಿಸಿ ನೀವು 2 ವಾಕ್ಯಗಳನ್ನು ಮಾಡಬೇಕಾಗಿದೆ. ಉದಾಹರಣೆಯಾಗಿ ಸೈಕಲ್ ಓಡಿಸುವ ಹುಡುಗಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಸುಗುಣ ಈಸ್ ರೈಡಿಂಗ್ ಅ ಬೈಸಿಕಲ್, ಶಿ ಈಸ್ ಕೇರಿಂಗ್ ಅ ಡಸ್ಟ್ಬಿನ್ ಎಂದು ಹೇಳಿದ್ದಾರೆ. ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ಗಮನಿಸೋಣ. ಎರಡನೇ ಚಿತ್ರ, ರವಿ ಈಸ್ ವಾಟರಿಂಗ್ ಪ್ಲಾಂಟ್ಸ್ ವಿತ್ ದ ಪೈಪ್. ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಇನ್ನೊಂದನ್ನು ನಾವು ಬರೆಯಬೇಕು. ವಿಜಯ ಈಸ್ ವಾಟರಿಂಗ್ ಪ್ಲಾಂಟ್ಸ್ ವಿತ್ ದ ಜಗ್. ಈ ರೀತಿಯಾಗಿ ನಾವು ಇನ್ನೊಂದು ಸೆಂಟೆನ್ಸನ್ನು ಬರೆದಿದ್ದೇವೆ. ಮೂರನೇ ಚಿತ್ರ ಗಮನಿಸಿ. ಪ್ರಭು ಈಸ್ ವೇರಿಂಗ್ ಅ ರೈನ್ಕೋಟ್. ಪ್ರಭು ರೈನ್ಕೋಟನ್ನು ಹಾಕಿಕೊಂಡಿದ್ದಾನೆ. ರೋಹಿಣಿ ಈಸ್ ಹೋಲ್ಡಿಂಗ್ ಆ್ಯನ್ ಅಂಬ್ರೆಲಾ. ರೋಹಿಣಿಯು ಕೊಡೆಯನ್ನು ಹಿಡಿದಿದ್ದಾಳೆ ಎಂದು ಬರೆಯಬೇಕು. ನಾಲ್ಕನೇ ಚಿತ್ರ, ಕ್ಯಾಥರಿನ್ ಈಸ್ ಡ್ರೈವಿಂಗ್ ಅ ರೆಡ್ ಕಾರ್, ಶಿ ಈಸ್ ಡ್ರೈವಿಂಗ್ ಎಟ್ 60 km/h. ಇಲ್ಲಿ ಎರಡನೆಯದಾಗಿ ನಾವು ಈಸ್ ಡ್ರೈವಿಂಗ್ ಎಂದು ಬಿಟ್ಟ ಸ್ಥಳದಲ್ಲಿ ತುಂಬಿದ್ದೇವೆ. ಎ. ರೆಡ್ಯೂಸ್, ರೀಯೂಸ್, ರೀಸೈಕಲ್ ಎಂದು ಇಲ್ಲಿ ಒಂದು ಪ್ಯಾಸೇಜನ್ನು ಕೊಡಲಾಗಿದೆ, ನೋಡಿಕೊಳ್ಳಿ. ಇಲ್ಲಿ ಒಂದಿಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ. ಗ್ಲಾಸ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್, ವಾಟರ್, ಎಲೆಕ್ಟ್ರಿಸಿಟಿ, ಜಾರ್ಬೇಜ್, ನ್ಯೂಸ್ ಪೇಪರ್ಸ್, ಬ್ಯಾಟರೀಸ್ ಆ್ಯಂಡ್ ಕ್ಲಾತ್ಸ್. ಈ ರೀತಿಯಾಗಿ ಇಲ್ಲಿ ಒಂದಿಷ್ಟು ವಸ್ತುಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ಹಾಳು ಮಾಡುವಂತಹ ಮತ್ತು ಪುನಃ ಬಳಕೆಯಾಗುವಂತಹ ವಸ್ತುಗಳು ಮತ್ತು ಬೇರೆಯಾಗಿ ಪರಿವರ್ತಿಸುವಂತಹ ವಸ್ತುಗಳನ್ನಾಗಿ ನಾವು 3 ವಿಭಾಗಗಳನ್ನಾಗಿ ಮಾಡಬೇಕಾಗಿದೆ. ಈಗ ಒಂದೊಂದಾಗಿ ವಿಭಾಗಿಸೋಣ. ಉತ್ತರವನ್ನು ಬರೆದುಕೊಳ್ಳಿ. ರೆಡ್ಯೂಸ್ ಇರುವಲ್ಲಿ ನೀವು ವಾಟರ್ ಮತ್ತು ಎಲೆಕ್ಟ್ರಿಸಿಟಿ ಎಂದು ವೃತ್ತದೊಳಗಡೆ ಬರೆಯಬೇಕು. ನಂತರ ರೀಯೂಸ್ ಮಾಡಬಹುದಾದಂತಹ ವಸ್ತುಗಳು ಗ್ಲಾಸ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತು ಕ್ಲಾತ್ಸ್. ಇವುಗಳು ರೀಯೂಸ್ ಮಾಡಬಹುದಾದಂತಹ ವಸ್ತುಗಳಾಗಿವೆ. ರೀಸೈಕಲ್ ವಸ್ತುಗಳನ್ನು ಬರೆದುಕೊಳ್ಳಿ. ಗಾರ್ಬೇಜ್, ನ್ಯೂಸ್ ಪೇಪರ್, ಬ್ಯಾಟರೀಸ್ ಇವುಗಳನ್ನು ನಾವು ರೀಸೈಕಲ್ ಮಾಡಬಹುದಾಗಿದೆ. ಈ ರೀತಿಯಾಗಿ 3 ವಿಭಾಗಗಳಲ್ಲಿ ನೀವು ಉತ್ತರವನ್ನು ಬರೆಯಬೇಕು. ಕೊನೆಯದಾಗಿ ಇಲ್ಲಿ ಒಂದು ಆಟವನ್ನು ಕೊಟ್ಟಿದ್ದಾರೆ. ಇದು ಚಟುವಟಿಕೆಯಾಗಿದೆ.
ಈ ವಿಡಿಯೋದಲ್ಲಿ ನಾವು ಎನ್ವಿರಾನ್ಮೆಂಟ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 4 ಟ್ರಾವೆಲ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಇಂಗ್ಲಿಷ್ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4th ಕ್ಲಾಸ್ ಇಂಗ್ಲಿಷ್ ಪಾರ್ಟ್ 1 ಅನ್ನು ಗಮನಿಸಿ.